Hi, this is Aishwarya. So, welcome back to my channel. ಎಷ್ಟೊಂದು ಗೈಸ್ ನಮ್ಮ ಕಾಲೇಜಿಗೆ ಎಷ್ಟೊಂದು ನೇರಳೆ ಐತೆ ಅರಿಯಕ್ಕೆ ಬಂದೀವಿ ಆದ್ರೆ ಒಂದು ಸಿಗಂಗಿಲ್ಲ. ಹೆಂಗಾರಮ್ಮ ಟ್ರೈ ಮಾಡರಿ ಇಲ್ಲಿ ಮೇಲೋದ್ರೆ ಮೇಲೋದ್ರೆ ಹೆಂಗ ಕೈಗೆ ಸಿಗುತ್ತೆ ಅದ್ರ ಮೇಲೆ ಕಾಲೇಜಲ್ಲಿ ಬೀಗ ಅಲ್ಲಿ ನೋಡಲಿ ಎಷ್ಟೊಂದು ಹಣ್ಣು ತಲ್ಲಿ ಅಲ್ಲಿ ಹೋಗಿದ್ರೆ ಅರೆ ಸಿಗೋದು ಕಣೆ ಬೀಗ ಇಸ್ಕೋಬೇಕು ಬೀಗ ಕೇಳಬೇಕು. ಗೈಸ್ ನಾವ್ ಇವತ್ತು ಕಾಲೇಜಿಗೆ ಓದಕ್ ಬಂದೀವಿ. ಫೋಟೋ ತೆಗಿತಿಲ್ಲ ನಾನು ಬ್ಲಾಗ್ ಮಾಡಾಕತ್ತೀನಿ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಮತ್ತೆಂತ ಸಮಾಚಾರ ಗೈಸ್? ಈಗ ನೋಡ್ರಿ ಇದನ್ನ ಕೆಡಿಸ್ತೀವಿ. ಈಗ ನನಗೆ ಯಾರು ನೆಮ್ಮದಿಯಾಗಿರ್ಬೋದು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಇದನ್ನ ಪ್ರಪಂಚದಾಗ ಯಾರು ಬ್ಲಾಗ್ ಅಂತ ಒಪ್ಕೊಂಡ್ಬಿಟ್ರೆ ಎಲ್ಲರಿಗೂ ಒಂದೊಂದು ರೂಪಾಯಿ. ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಖುಷಿ ನನಗೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಅಣ್ಣ. ಗಾಯ್ಸ್ ಇದು ಶ್ರೀಗಂಧದ ಮರ ನೋಡಿ, ಶ್ರೀಗಂಧ ಮರ, ಶ್ರೀಗಂಧ ಇವಳು ಶ್ರೀಗಂಧ. ಶ್ರೀಗಂಧ ಹುಚ್ಚಾಟ ಆಡಿದ್ರೆ ನನ್ನ ಬ್ಲಾಗ್ ಹಾಕದ್ ನಾಳೆ ಅಂತ. ಸೊ ಗೈಸ್ ನೇರಳೆ ಹಣ್ಣು ಹರ್ಕೋಣ ಅಂತ ಬಂದೀವಿ. ನೇರಳೆ ಹಣ್ಣು ಸಿಗ್ತಾ ಇಲ್ಲ ಗೈಸ್. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇಲ್ಲೇ ಐತೆ ಗೈಸ್, ಇಲ್ಲಿ ಇಷ್ಟುದ್ದ ಕೋಲ್ಬೇಕು. ನಾವ್ ಹೆಂಗಾರ ಮಾಡಿ ಅದನ್ನ ಹರ್ಕೊಂಡೇಬೇಕು. ಲೆಟ್ಸ್ ಡೂ. ಕೋಲ್ ಹುಡುಕ್ತಾಳೆ ಚೈತ್ರ. ಯಪ್ಪ ಯಾವ್ದಾರು ಹಾಡು ಹುಡುಕಿ ಚೈತ್ರ. ವಾರೆ ಮೇರಲ್ಲಿ ಅಡಿಕೆ ನೋಡ್ರಿ ಗೈಸ್, ಚೈತ್ರ ಟ್ರೈ ಮಾಡ್ತಿದ್ದಾಳೆ ಹಣ್ಣರಿಕೆ. ನಿಜ ತಳ ಬಿದ್ರೆ ಕಾಣಿಸ್ತೀನಿ ಇಲ್ಲ ಅವಳು. ಬಂತು ಅಯ್ಯಪ್ಪ ಗೈಸ್. ನೋಡಿ ನಮ್ಮ ಕಾಲೇಜಲ್ಲಿ ಬಿಟ್ಟಿರೋದು, ನಮ್ಮ ಕಾಲೇಜಿನ ಜಂಗಲಲ್ಲಿ ಬಿಟ್ಟಿರೋದು, ನಮ್ಮ ಕಾಲೇಜಿನ ಕಾಡು. ಇದು ಕಾಡಲ್ಲಿ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಆಗ. ಗೈಸ್ ಟು ವಿ ಆರ್ ಟು ಗೈಸ್ ಕೈಯಲ್ಲ ಗೈಸಲ್ಲಿ ನೋಡ್ರಿ ಗೈಸ್, ನಿಮ್ಗೆ ಕಾಣಿಸ್ತೈತೆ ಎಷ್ಟೊಂಡೈತಂದ್ರೆ ಕ್ಯಾಮ್ರಾದಾಗ ಕ್ಲೀನಾಗಿ ಕಾಣಿಸಿಲ್ಲ. ಕಣ್ಣಿಗಂತೂ ಒಂದು ಪುಟ್ಟಿದ್ದು. ಸುಮ್ಮನೆ ದುಡ್ಡು ಕೊಟ್ಟು ತಿನ್ನಕ್ಕಿಂತ ಇಲ್ಲಿ ಕಾಲೇಜಾಗ ಅದಾವೆ ಆದ್ರೆ ತಿನ್ನಕ್ಕಿಲ್ಲ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸಕ್ಕ ಟೇಸ್ಟ್ ಆಗೈತಿ. ನಾವು ಬ್ಲಾಗ್ ಮಾಡಕ್ಕೆ ಸ್ಟಾರ್ಟ್ ಮಾಡೀವಿ, ಆದರೆ ಕಂಟೆಂಟ್ ಏನು ಕೊಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಹುಚ್ಚೂರು ದೋಸೆ ಸೇರಿದ್ರೆ ಏನು ಮಾಡೋಕ್ಕಾಗಲ್ಲ. ಮಾತೇ ಇಲ್ಲ. ಕಳ್ಸಲೇ ಸಿಎಂ ತಗೋ ಕಳಿಸ್ತೇನೆ. ಹೆಂಗೆ ನಾವು ನನಗಿದ್ರ ಒಂಥರ ಸಂತೋಷ. ಸುಮ್ಮನೆ ವೇಸ್ಟ್ ಯಾಕೆ ಮಾಡ್ತೀಯ? ಹಾಕೋಣ ತಳ ಬಿದ್ದು ಇಲ್ಲಿಂದ ತಡ್ಕೊಂಡಿಲ್ಲ. ತಳ ಬಿದ್ದು ಬ್ಲಾಗ್ ಮಾಡ್ಬೇಕಂದ್ರೆ ಕೈ ಕೂಡ ನೋವುತ್ತೆ. ನಾಟ್ ಈಸಿ ಫಾರ್ ಬ್ಲಾಗಿಂಗ್. ಬ್ಲಾಗಲ್ಲ ಆಗ ಏನೋ ಒಂದು ಸಾರಿ 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 ಅಕ್ಕ ನೀವು ಹೇಳ್ರಿ ಗೈಸ್. ನಮ್ಮ ಸೀನಿಯರ್ಸ್ ಕಾಲೇಜ್ ಬಿಟ್ಟು ಹೊಂಟಾರೆ. ಕಾಲೇಜಿನ ಫೈನಲ್ ಇಯರ್ಸ್ ನೋಡಿ ಇದ್ಲು ಅಂತ ನಮ್ಮ ಕಂಟೆಂಟು
ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಕಿತ್ತಕ್ಕಾಗಿದ್ದು ಎರಡೇ ಅಷ್ಟು ಎರಡೇ ತಿಂದು ಹೊಂಟಿ. ಫ್ಯಾಷನ್ ಶೋ ಅಲ್ಲ, ಬ್ಲಾಗಿಂಗ್ ಮುಗೀತು ಗಾಯ್ಸ್, ಎರಡೇ ಸಿಕ್ಕಿದ್ದು. ಅದು ನಮ್ಮ ಕಂಟೆಂಟಲ್ಲೇ ನಾವು ಊರಲ್ಲಿ ಬಿಟ್ವಿ. ನಮ್ಮ ಕಾಲೇಜ್ ಕಾಣಿಸಲ್ಲ, ನನಗಷ್ಟು ಕಾಣಿಸೋದು. ನಾವು ಲೈಬ್ರರಿಗೆ ಹೊಂಟಿವಿ. ಹೋದ್ರೆ ಅಂದರೆ ವಿಡಿಯೋ ಮಾಡಕ್ಕೆ ಇಲ್ಲಿ ವಿಡಿಯೋ ಮಾಡಂಗಿಲ್ಲ, ಆದರೂ ಮಾಡ್ತೀವಿ. ಗೈಸ್, ಇದು ನಮ್ಮ ಕಾಲೇಜಿನ ಲೈಬ್ರರಿ. ಎಷ್ಟು ನೀಟಾಗಿ ಪೀಸ್ಫುಲ್ ಆಗಿತ್ತು ನೋಡ್ರಿ. ಯಾವಾಗ ಇದೆಲ್ಲ ನಂದೇ. ಸೊ ಗೈಸ್, ನಾವು ಲೈಬ್ರರಿಲಿ ಓದ್ಕೊಂತಿದ್ದೀವಿ. ನಮ್ಮ ಲೈಬ್ರರಿ ಸಾಕಾಗಿದೆ. ಒಂದ್ಸಲ ರಿವ್ಯೂ ಲೈಬ್ರರಿನೇ ರಿವ್ಯೂ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಆ್ಯಕ್ಚುಲಿ ನಾವು ಇಬ್ಬರದು ಎಲ್ಲ ವೈಬ್ಸ್ ಮ್ಯಾಚ್ ಆಕೈತಿ. ಇದಂತಲ್ಲ, ಅದೇ ಬಿಡವ ಅಂದರೆ ಸ್ಟೋನ್ ಪೇಪರ್ ಸೀಸರ್, ಸ್ಟೋನ್ ಪೇಪರ್ ಸೀಸರ್. ಓಹೋ, ಯಾಕೋ ಅಣ್ಣವ್ರ ರೇಂಜಿಗೆ ಬಿಲ್ಡಪ್ ಕೊಡ್ತಿದ್ದೀರಾ? ತಾವು ಅಷ್ಟು ಒಳ್ಳೆಯವರಲ್ಲ ಅಂತ ನಮಗ್ ಗೊತ್ತು. ಸೊ ಗೈ, ಸ್ವಲ್ಪ ಹೊತ್ತು ಆಟಾಡಿದ್ದೆಲ್ಲ ಆಯಿತು ಅಂತ ಓದ್ಕೊಂತ ಕೂತ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಹೊತ್ತು ಹಾಗೆ ಎದ್ದು ಹೊರಗೆ ಹೊಟ್ಟೆ ಹಸಿತಿತ್ತು ಅಂತ ಊಟ ಮಾಡಕ್ಕೆ ಬಂದೀವಿ ಗೈ. ಊಟ ಆಯ್ತಾ? ಸೊ ಗೈಸ್, ನಾವು ಇವತ್ತು ಊಟ ಮಾಡೋಕ್ಕೆ ಆಹಾರಿಗೆ ಬಂದಿದ್ದೀವಿ. ಮೇಲೆ ಆಹಾರಿಗೆ ಊಟ ಮಾಡೋಕ್ಕೆ ಹೋಗೋಣ ಬನ್ನಿ ಗೈಸ್. ಏನೇನಿದೆ ನೋಡೋಣ. ಅಲ್ಲೇ ಬಂದೀವಿ, ಆದರೂ ಮತ್ತೆ ಇನ್ನೊಂದ್ಸರಿ ಬರ್ತಿದ್ವಿ. ಫುಲ್ ಜನ ಗೈಸ್, ಫುಲ್. ಯಾಕೋ ಇವತ್ತು ತುಂಬ ಜನ ಆದರೆ, ಇಷ್ಟು ಜನ ಇರ್ತಿದ್ದಿಲ್ಲ. ಖಾಲಿ ಇರೋದಂತ ಬಂದೀವಿ. ಇಲ್ಲಿ ಕೂತ್ಕೊಳ್ಳೋಣ. ನಾವೀಗ ಊಟಕ್ಕೆ ಚಪಾತಿ ಪಿಜ್ಜಾ ತರಿಸಿದ್ದೀವಿ ಗೈಸ್. ಅವಳಿಗೆ ಪಿಜ್ಜಾ ತಿನ್ನಬೇಕು ಅನಿಸ್ತೈತಂತೆ, ಅದಕ್ಕೆ ಪಿಜ್ಜಾ ಆರ್ಡ್ರ್ ಮಾಡಿದ್ದೀವಿ. ನಂದು ಚಪಾತಿ ಊಟ, ಪಿಜ್ಜಾ ಆ್ಯಂಡ್ ಚಪಾತಿ ಗೈಸ್. ಈಗ ಚಾಟ್ ಕಾಂಬೋ ತರಿಸಿದ್ದೀವಿ. ಪಿಜ್ಜಾ ಚಪಾತಿ ತಿಂದರು ಯಾಕೋ ಸಮಾಧಾನ ಅನಿಸ್ಲಿಲ್ಲ ಅಂತ ಇದ್ದು ಹೋಸರಿ ಬಂದಾಗ ತಿಂದಿದ್ವಿ ಗೈಸ್. ಸಖತ್ ಇಷ್ಟ ಆಗಿತ್ತು ಅಂತ ಆರ್ಡ್ರ್ ಮಾಡಿದ್ವಿ. ಇದರಲ್ಲಿ ಇದು ಪಾನಿಪುರಿ ಅಂತೂ ಸಖತ್ತಾಗಿರುತ್ತೆ ಗೈಸ್. ಅದರಲ್ಲೆಲ್ಲ ಫ್ರೂಟ್ಸು ನಟ್ಸ್ ಎಲ್ಲ ಹಾಕ್ಕೊಟ್ಟಿರ್ತಾರೆ. ಹೆವಿ ಇಷ್ಟ ಅಂತ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೀವಿ ಗೈಸ್. ಹಂಗಂತೂ ಸಖತ್ ತಿನ್ಬೇಕನ್ಸುತ್ತೆ. ತಿನ್ನೋಣ ಬರ್ರಿ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಸೊ ಗೈಸ್, ನಾವು ಊಟ ಮಾಡಿದ್ದೆಲ್ಲ ಆಯಿತು. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಗೈಸ್. ನೀವು ಬಂದು ಆಹಾರಗೆ ಟ್ರೈ ಮಾಡಿ. ಸೊ ಗೈಸ್, ಇವತ್ತಿನ ಬ್ಲಾಗ್ ಇಷ್ಟೇ. ಸೊ ಬಾಯ್.